ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಳ್ಳಿಕಟ್ಟೆ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಅಂಗಡಿ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕಳೆದ ವಿಡಿಯೋದಲ್ಲಿ ನಾವು ಅಂಗಡಿಗೆ ಹಾಕಿರೋಂತಹ ಬಂಡವಾಳ ಎಷ್ಟು ಬಜೆಟಲ್ಲಿ ನಾವು ಚಿಲ್ಲರೆ ಅಂಗಡಿ ಅನ್ನೋದು ನಾವು ಸ್ಟಾರ್ಟ್ ಮಾಡಿದ್ವಿ ಅಂತೇಳಿ ನಾನು ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ದಿನ ಎಷ್ಟು ವ್ಯಾಪಾರ ಅನ್ನೋದು, ನಮ್ಮ ಅಂಗಡಿ ವ್ಯಾಪಾರ ಅನ್ನೋದು ಆಗುತ್ತೆ, ಎಷ್ಟು ಲಾಭ ಅನ್ನೋದು ದಿವಸಕ್ಕೆ ನಮಗೆ ಬರುತ್ತೆ, ತಿಂಗಳಿಗೆ ಎಷ್ಟು ದುಡ್ಕೋಬೋದು ಚಿಲ್ಲರೆ ಅಂಗಡಿ ವ್ಯಾಪಾರ ಮಾಡಿ ಅಂತ ಹೇಳಿ, ನಮಗೆ ಎಷ್ಟಾಗುತ್ತೆ ಅಂತ ಹೇಳಿ ನಮ್ಮ ಚಿಲ್ಲರೆ ಅಂಗಡಿ ವ್ಯಾಪಾರದ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ತುಂಬ ಜನ ಕಮೆಂಟ್ ಮಾಡ್ತಿದ್ರಿ, ಹೇಳಲಿಲ್ಲ ಎಷ್ಟು ಅಮೌಂಟ್ ಹಾಕಿ ಅಂಗಡಿ ಮಾಡಿದ್ವಿ ಅಂತ ಹೇಳಿದ್ರಿ, ವ್ಯಾಪಾರ ಎಷ್ಟಾಗುತ್ತೆ ಅಂತ ನೀವು ಹೇಳಲಿಲ್ಲ ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅಂಗಡಿ ಅಂತ ಅಂದಮೇಲೆ ಪ್ರತಿಯೊಂದು ಇರಬೇಕು. ಎಲ್ಲ ಥರದ ಐಟಮ್ ಇರ್ಬೋದು. ಈಗ ಮಕ್ಕಳಿಂದ ಪೆನ್ಸಿಲ್ಲು, ಪೆನ್ನು, ಹಾಗೆ ರಬ್ಬರು, ಕ್ರಯನ್ಸು, ಸ್ಕೆಚ್ ಪೆನ್ನು, ಎಕ್ಸಸೈಸು ಪೆನ್ನು, ಎಲ್ಲ ಥರದ್ದು ಪೆನ್ಗಳು. ಈಗ ರೆಡ್ ಪೆನ್ನು, ಬ್ಲಾಕ್ ಪೆನ್ ಎಲ್ಲ ಥರದ್ದು ಕೇಳ್ತಾರೆ ಹಳ್ಳಿಗಳಲ್ಲಿ ಮಕ್ಕಳು. ಹಾಗೆ ಮನೆಗೆ ಬೇಕಾಗಿರೋಂಥ ಸೋಪು, ಶಾಂಪೂ, ಹಾಗೆ ರವೆ, ಸಕ್ಕರೆ, ಪ್ರತಿಯೊಂದು ಏನು ಬೇಕು ಮನೆಗೆ, ಎಣ್ಣೆ ಆಗಿರ್ಬೋದು, ಎಲ್ಲ ಥರದ ಐಟಮ್ಗಳು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಆದಾಯ ಅನ್ನೋದು ಕಾಣ್ಬೋದು ಚಿಲ್ಲರೆ ಅಂಗಡಿ ವ್ಯಾಪಾರದಲ್ಲಿ. ಈಗ ವ್ಯಾಪಾರ ಅನ್ನೋದು ತುಂಬ ಚೆನ್ನಾಗಿ ಒಬ್ಬೊಬ್ರಿಗೆ ಕೈ ಎತ್ತುತ್ತೆ, ಒಬ್ಬೊಬ್ಬರಿಗೆ ಲಾಸ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಅದೆಲ್ಲನ ಯಾರೂ ಕಂಡಿರೋದಿಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಪ್ರಯತ್ನ ಅನ್ನೋದು ನಾವು ಮಾಡಬೇಕು. ನಾವು ಅದೇ ರೀತಿ ನಮ್ಮ ಪ್ರಯತ್ನ ಅನ್ನೋದು ಮಾಡಿದ್ವಿ. ನೋಡಿ, ಇದು ಪ್ರಿಂಟ್ರು. ನಾವು ಈ ರೀತಿ ಪ್ರಿಂಟ್ರು ಮತ್ತು ಜೆರಾಕ್ಸ್ ಎಲ್ಲ ಇಟ್ಕೊಂಡಿರೋದ್ರಿಂದ ಅದರಲ್ಲೂ ತುಂಬ ಚೆನ್ನಾಗಿ ಲಾಭ ಅನ್ನೋದು ನಾವು ಗಳಿಸ್ತೀವಿ. ಅದನ್ನು ನಾನು ಎಲ್ಲ ಥರದ ಐಟಮ್ ಇದೆ ನೋಡಿ, ಸ್ವಲ್ಪನೇ ಆಗಲೇಳು ಎಲ್ಲ ಥರದ ಐಟಮು ಸಿಗೋ ಥರ ಇಟ್ಕೊಂಡಿದ್ದೀವಿ. ಇನ್ನೂ ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಇದ್ದಾವೆ ನಮ್ಮೂರಲ್ಲಿ. ಏನಿದೆ, ನಮ್ಮದು ಚಿಕ್ಕ ಅಂಗಡಿ ಅಷ್ಟೇ, ನಮ್ಮದು ಚಿಲ್ಲರೆ ಅಂಗಡಿ ವ್ಯಾಪಾರ ದೊಡ್ಡದಾಗಿ ಮಾಡೋವಂಥವ್ರು ಇದ್ದಾರೆ. ನಮಗೆ ಸಾಕು, ನಮ್ಮ ಬಜೆಟ್ಟಿಗೆ ತಕ್ಕಂಗೆ, ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಈ ರೀತಿ ಮಾಡ್ಕೊಂಡಿದ್ದೀವಿ. ಮೊದಲಿಂದಲೂ ಈ ರೀತಿ ಮಾಡಿದ್ದೀವಿ. ಇದರಲ್ಲಿ ನಾವು ತುಂಬ ಚೆನ್ನಾಗಿ ಆದಾಯ ಅನ್ನೋದು ಗಳಿಸಿದ್ದೀವಿ. ಈಗ ಅದು ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತೇಳಿ ಕೆಲವರೆಲ್ಲ ನೋಡಿಕೊಂಡು ಮತ್ತೆ ನಮಗೆ ಆಗಲಿಲ್ಲ ಅಂತ ಹೇಳ್ಬೋದು. ಈಗ ಒಬ್ಬರು ನೋಡಿಕೊಂಡು ನಾವು ಮಾಡಿದ್ರೆ ಅದು ಸಕ್ಸಸ್ ಅನ್ನೋದು ಕಾಣೋಕ್ಕಾಗಲ್ಲ. ಈಗ ಯೂಟ್ಯೂಬೇ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಅನ್ನೋದು ಎಲ್ಲರೂ ಮಾಡ್ತಾರೆ. ಎಲ್ಲರ ಹತ್ರ ಫೋನ್ ಇರ್ತವೆ, ಎಲ್ಲರೂ ವೀಡಿಯೋಸ್ ಮಾಡ್ತಾರೆ, ಹಾಕ್ತಿರ್ತಾರೆ. ಆದರೆ ಅದು ಅದೃಷ್ಟ ಅನ್ನೋದು ಇದೆಯಲ್ಲ, ಸಕ್ಸಸ್ ಅನ್ನೋದು ಅದು ಕೆಲವ್ರಿಗೆ ಮಾತ್ರ ಅದು ಸಕ್ಸಸ್ ಆಗೋದು. ತುಂಬ ಜನ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿಕೊಂಡು ಸುಮ್ಮನೆ ಆಗಿರೋರು ಇದ್ದಾರೆ. ಅದರಲ್ಲೂ ನಾವು ವಿಡಿಯೋಸ್ ಮಾಡಿದಾಗಿಂದನೂ, ನಾನು ಲಾಗ್ ಸ್ಟಾರ್ಟ್ ಮಾಡಿದಾಗಿಂದಲೂ, ನಾವು ವಿಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡಿದಾಗಿಂದ ತುಂಬ ಜನ ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಂಡು ಅವರು ವಿಡಿಯೋಸ್ ಮಾಡಬೇಕು, ನಾವು ಮಾಡಬೇಕು, ಅವರು ಮಾಡ್ತಾ ಇದ್ದಾರೆ ಅಂಥೇಳಿ ತುಂಬ ಜನ ಪ್ರಯತ್ನ ಪಟ್ಟಿದ್ದಾರೆ. ಇದು ಸೋಷಿಯಲ್ ಮೀಡಿಯಾ ಅನ್ನೋದು ಯಾರಿಗೂ ಸೀಮಿತ ಅಲ್ಲ. ಇಂಥವ್ರಿಗೆ ಅಂತ ಏನೋ ಇಂಥವ್ರೇ ಮಾಡಬೇಕು, ಹಿಂಗೇ ಮಾಡಬೇಕು ಅಂತ ಯಾವುದೇ ರೂಲ್ಸ್ಗಳೆಲ್ಲ ಏನಿಲ್ಲ. ನಮಗೆ ಯಾರಾದ್ರೂ ಒಳ್ಳೊಳ್ಳೆ ಕಂಟೆಂಟ್ಗಳು ತಗೊಂಡು ಯಾರಾದರೂ ವಿಡಿಯೋಸ್ ಎಲ್ಲ ಮಾಡಿ ಹಾಕ್ಬೋದು. ಸೋಷಿಯಲ್ ಮೀಡಿಯಾ ಅಂತಂದರೆ ನಾನು ಒಬ್ಬಳೇ ಲಾಗ್ ಮಾಡಬೇಕು, ನಾವು ಒಬ್ಬರೇ ವಿಡಿಯೋಸ್ ಮಾಡಬೇಕು ಅಂತ ಏನಿಲ್ಲ. ಎಲ್ಲರೂ ಯಾರು ಬೇಕಾದ್ರೂ ಮಾಡ್ಬೋದು ಸೋಷಿಯಲ್ ಮೀಡಿಯಾ ಅನ್ನೋದು. ಹಾಗೆ ಅದರಲ್ಲಿ ಸಕ್ಸಸ್ ಅನ್ನೋದು ಕೆಲವ್ರಿಗೆ ಮಾತ್ರ ಸಕ್ಸಸ್ ಅನ್ನೋದು ಕಾಣ್ಬೋದು. ಹಾಗೆ ಈ ವ್ಯಾಪಾರ ಅನ್ನೋದು ಅದೇ ರೀತಿ, ಒಬ್ಬೊಬ್ಬರಿಗೆ ಒಳ್ಳೇದಾಗುತ್ತೆ, ಒಬ್ಬೊಬ್ರಿಗೆ ಒಳ್ಳೇದಾಗಲ್ಲ. ನಮಗಂತೂ ತುಂಬ ಒಳ್ಳೇದಾಗಿದೆ. ಈಗ ನಮ್ಮ ನೋಡಿಕೊಂಡು ತುಂಬ ಜನ ಮಾಡಿರೋರು ಇದ್ದಾರೆ. ಆದರೆ ಅದು ಅವ್ರವ್ರ ಅದೃಷ್ಟ ಅನ್ನೋದು ಇದೆಯಲ್ಲ, ಅದು ಯಾರಿಂದಲೂ ಅದು ಹೆಂಗೆ ಬರುತ್ತೆ ಅದೃಷ್ಟ ಅನ್ನೋದು ಹೇಳೋಕ್ಕಾಗಲ್ಲ. ನಮಗೆ ತುಂಬ ಒಳ್ಳೆಯದಾಗಿದೆ ಅಂಗಡಿ ಹಾಕ್ದಾಗಿಂದಲೂ. ಹಾಗೆ ಯೂಟ್ಯೂಬ್ ಮಾಡಿರೋರು ಅಷ್ಟೇ, ಅದರಲ್ಲೂ ಸಕ್ಸಸ್ ಕಂಡಿರೋರು ಇದ್ದಾರೆ. ವಿಡಿಯೋ ಮಾಡಿ ಅಯ್ಯೋ ಸಾಕಾಯ್ತಪ್ಪ, ವ್ಯೂಸ್ ಬರೋದಿಲ್ಲ, ಮಾನಿಟೈಸೇಷನ್ ಆನ್ ಆಗಿಲ್ಲ ಅಂತೇಳಿ ಸುಮ್ಮನೆ ಆಗಿರೋರು ಇದ್ದಾರೆ. ಈ ರೀತಿ ಅದು ಕೆಲವ್ರಿಗೆ ಮಾತ್ರ ಅದು ಕೈ ಎತ್ತುತ್ತೆ, ಅದು ಅದೃಷ್ಟ ಅನ್ನೋದು ಬರುತ್ತೆ. ಅದನ್ನು ಯೂಟ್ಯೂಬ್ ಪೇಮೆಂಟ್ ತೊಗೊಳಕ್ಕಾಗಲಿ, ಯೂಟ್ಯೂಬಿಂದ ಹಣ ಗಳಿಸೋಕ್ಕಾಗಿ ಅದಕ್ಕೂ ಅದೃಷ್ಟ ಬೇಕು. ಒಂದು ತಿಂಗಳಿಗೆ ನನಗೆ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಆಯಿತು. ಒಬ್ಬೊಬ್ರಿಗೆ ಹೆಂಗೆ ಅಂತಂದರೆ 2 ವರ್ಷ 3 ವರ್ಷ ಗಂಟ ವಿಡಿಯೋ ಮಾಡಿ ಹಾಕಿ ಸುಸ್ತಾಗಿ ಸುಮ್ಮನೆ ಆಗಿರೋರು ಇದ್ದಾರೆ. ನಾನೊಂದು ತಿಂಗಳಿಗೆಲ್ಲ ನಮ್ಮದು ದೇವ್ರ ದಯದಿಂದ, ಅದೃಷ್ಟದಿಂದ, ಅದು ನನ್ನ ಮಕ್ಳ ಕಾಲ್ಗುಣದಿಂದ, ನನ್ನ ಮಗಳ ಅದೃಷ್ಟದಿಂದ ಒಂದು ತಿಂಗಳಿಗೆ ನನಗೆ ಮಾನಿಟೈಸೇಷನ್ ಆನ್ ಆಯಿತು. ತುಂಬ ಖುಷಿ ಆಯಿತು. ತುಂಬ ಕಷ್ಟ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋದು. ಹಾಗೆ ಎಲ್ಲ ಥರದ್ದು ಎಲ್ಲ ವ್ಯಾಪಾರ ಅನ್ನೋದಾಗಿರ್ಬೋದು, ಪ್ರತಿಯೊಂದು ಯಾವುದೇ ಕೆಲಸಗಳಾಗಿರ್ಬೋದು, ಎಲ್ಲ ಇದೇ ರೀತಿ. ಈಗ ಯೂಟ್ಯೂಬಲ್ಲಿ ಹಿಂಗೆ ನಾವು ಒಬ್ಬೊಬ್ರಿಗೆ ಸಕ್ಸಸ್ ಆಗುತ್ತೆ, ಸಕ್ಸಸ್ ಆಗಲ್ಲ ಅಂತ ಅಂದ್ಕೊತೀವೋ, ಹಾಗೆ ವ್ಯಾಪಾರ ಅನ್ನೋದು ಹಾಗೇನೆ. ಒಬ್ಬೊಬ್ಬರಿಗೆ ಅದು ಒಳ್ಳೇದಾಗುತ್ತೆ, ಒಬ್ಬೊಬ್ರಿಗೆ ಒಳ್ಳೇದಾಗಲ್ಲ. ಆ ರೀತಿ
ನನಗೆ ಒಂದು ತಿಂಗಳಿಗೆ ಆನ್ ಆಯ್ತಲ್ಲ, ತುಂಬ ಜನ ಕಮೆಂಟ್ ಮಾಡ್ತಿರ್ತೀರ, ಸಿಸ್ಟರ್ ಒಂದೇ ತಿಂಗಳಿಗೆ ಯಾವ ರೀತಿ ಮಾನಿಟೈಸೇಷನ್ ಆನ್ ಮಾಡ್ಕೊಂಡ್ರಿ ಅಂತ. ನಾವು ಕಷ್ಟಪಟ್ಟು ವಿಡಿಯೋಸ್ ಮಾಡಿ ಅದು ದೇವ್ರ ದಯದಿಂದನ ಹಾಗೆ ನಮ್ಮ ಅದೃಷ್ಟದಿಂದಲೂ ಮಾನಿಟೈಸೇಷನ್ ಅದು ಆನ್ ಆಯಿತು. ತುಂಬ ಖುಷಿ ಆಯಿತು. ಎಲ್ಲ ಥರದ ಐಟಮ್ ತೊಗೊಂಬಂದು ಚೆನ್ನಾಗಿ ಬಂಡವಾಳ ಹಾಕಿ ಚೆನ್ನಾಗಿ ಲಾಭ ಅನ್ನೋದು ಗಳಿಸ್ಬೋದು ನೋಡಿ. ಎಲ್ಲ ಸ್ವಲ್ಪನೇ ಆಗಲಿ ಎಲ್ಲ ತೊಗೊಂಬಂದಿದ್ದೀವಿ. ಇವಾಗ ಐಟಮ್ ಎಲ್ಲ ಖಾಲಿ ಆಗಿದೆ, ಹೋಗಬೇಕು, ಇನ್ನೂ ಹೋಗಿಲ್ಲ. ಶಿರಾಕ್ಕೆ ಹೋಗಿ ನಾವು ಐಟಮ್ ತೊಗೊಂಬರ್ತೀವಿ. ಶಿರಾ ಇಲ್ಲ ಅಂತಂದರೆ ಹಿರಿಯೂರು, ಇವೆರಡಲ್ಲಿ ಎಲ್ಲಿಗಾದರೂ ಹೋಗಿ ಒಂದು ಹತ್ರ ತೊಗೊಂಬರ್ತೀವಿ. ಲ್ಯಾಪ್ಟಾಪ್ ನೋಡಿ, ಇದು ನಾವು ಅಂಗಡಿಗೆ ತೊಗೊಂಬಂದಿದ್ದು. ಅದರಲ್ಲಿ ತುಂಬ ಚೆನ್ನಾಗಿ ದುಡ್ಕೊಂಡಿದ್ದೀವಿ ನಾವು ಲ್ಯಾಪ್ಟಾಪಲ್ಲಿ. ಅದರಲ್ಲೂ ನಮಗೆ ಇವತ್ತು ಅದು ನಮಗೆ ದೇವ್ರಂತಲೇ ಹೇಳ್ಬೋದು ಲ್ಯಾಪ್ಟಾಪು. ಅದರಲ್ಲಿ ತುಂಬ ಚೆನ್ನಾಗೇ ಇದೆ. ಎಲ್ಲ ಅಂಗಡಿ ರೇಷನ್ಗಿನ್ನ ಈ ಮನೆ ರೇಷನ್ಗಿನ್ನ ಈ ರೀತಿ ಲ್ಯಾಪ್ಟಾಪು ಮತ್ತು ಪ್ರಿಂಟ್ರಲ್ಲಿ ನಾವು ತುಂಬ ಚೆನ್ನಾಗಿ ಆದಾಯ ಅನ್ನೋದು ಗಳಿಸ್ಕೊಂಡಿದ್ದೀವಿ. ಇಲ್ಲಿವರೆಗೂ ಚೆನ್ನಾಗಿ ದುಡ್ಕೊಂಡಿದ್ದೀವಿ. ಹಿಂಗೆ ದೇವರು ಹಿಂಗೆ ಮುಂದುವರಿಸ್ಕೊಂಡು ಚೆನ್ನಾಗೇ ಒಳ್ಳೆಯ ಲಾಭ ಅನ್ನೋದು, ಇದೇ ರೀತಿ ವ್ಯಾಪಾರ ಅನ್ನೋದು ನಮ್ಮದು ಚೆನ್ನಾಗಿ ಆಗಲಿ ಅಂತೇಳಿ ನಾನು ದೇವ್ರ ಹತ್ರ ಬೇಡ್ಕೊಳ್ತಾ ವಿಡಿಯೋನ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ರಿ, ಸ್ಕಿಪ್ ಮಾಡಿದೆ. ಹಾಯ್ ಫ್ರೆಂಡ್ಸ್, ನಮ್ಮ ಮನೆಗೆ ಬಿದಿರು ತೊಗೊಂಬಂದು ಇಟ್ಟಿದ್ವಲ್ಲ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ತುಂಬ ಚೆನ್ನಾಗಿದೆ. ಇವತ್ತು ನೀರೆಲ್ಲನ ಬೇರೆವು ಹಾಕ್ತೆ. ಇದು ನೋಡಿ ಮನಿ ಪ್ಲ್ಯಾಂಟ್, ಅಲ್ಲಿ ಹೊರಗಡೆನೆ ಬಿಟ್ಟಿತ್ತು, ಅದನ್ನು ನಾನು ಈ ರೀತಿ ನೀರು ಹಾಕಿ ಇಟ್ಟಿದ್ದೀನಿ. ಎರಡು ತುಂಬ ಚೆನ್ನಾಗಿ ಬಂದಿದ್ದಾವೆ. ಮನೇಲಿ ಈ ರೀತಿ ಇದ್ದರೆ ಒಳ್ಳೆಯದಂತ ಹೇಳ್ತಾರೆ. ನನಗೂ ತುಂಬ ಆಸೆ ಇತ್ತು ಈ ರೀತಿ ತೊಗೊಂಬರ್ಬೇಕು, ನಮ್ಮ ಮನೆಗೆ ಹೊಸ ಮನೆಗೆ ಇಡಬೇಕು ಅಂತ. ಹಳೆ ಮನೆಯಲ್ಲೂ ತರಬೇಕಂತ ಇತ್ತು, ಆದರೆ ಅಲ್ಲಿ ಇಡೋದಕ್ಕೆಲ್ಲ ಹಿಂಗೆ ಜಾಗ ಇರಲಿಲ್ವಲ್ಲ, ಅದಕ್ಕೆ ತಗೊಂಡು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಮನೆಯಲ್ಲಿದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನನಗೂ ತುಂಬ ಇಷ್ಟ. ಮನೆಯಲ್ಲಿ ಹಿಂಗೆ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಈ ರೀತಿ ತೊಗೊಂಬಂದಿಟ್ಟಿದ್ದೀನಿ. ನಾವು ನೀರೆಲ್ಲನ ಚೇಂಜ್ ಮಾಡಿದೆ. ಹಿಂಗೆ ವಾರಕ್ಕೆ 2 ಸತಿ ಹಿಂಗೆ ನೀರು ಚೇಂಜ್ ಮಾಡಬೇಕು. ಚೆನ್ನಾಗೆ ಬೆಳೀತೈತೆ, ತುಂಬ ಚೆನ್ನಾಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಅಂಗಡಿಲಿ ಎಷ್ಟು ವ್ಯಾಪಾರ ಆಗುತ್ತೆ, ಇವತ್ತು ನಾವು ಹಾಕಿರೋಂಥ ಬಂಡವಾಳ ಹೇಗೆ ನಾವು ಅದರಲ್ಲಿ ಅಂಗಡಿಲಿ ತಗೋಬೋದು, ಯಾವ್ಯಾವ ಥರ ಐಟಮ್ ಎಲ್ಲ ಇಟ್ಕೊಂಡ್ರೆ ಚಿಲ್ಲರೆ ಅಂಗಡಿ ವ್ಯಾಪಾರ ಚೆನ್ನಾಗಿ ಆಗುತ್ತೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ. ಈಗ ಚಿಲ್ಲರೆ ಅಂಗಡಿ ವ್ಯಾಪಾರ ಅಂತಂತಂದರೆ ನಾವು ಎಲ್ಲ ಚಿಲ್ಲರೆ ಹನಿ ಕೂಡಿದ್ರೆ ಹಳ್ಳ ಅಂತಾರಲ್ಲ ಹಾಗೆ. ಈಗ ನಾವು ಏನಾದರೂ ಒಂದು ಹುಡುಗರು ಐಟಮು, ಚಾಕ್ಲೇಟು, ಬಿಸ್ಕೆಟು, ಹಾಗೆ ಕುರ್ಕುರೆ ಆ ರೀತಿ ಎಲ್ಲ ತಗೊಳ್ತೀವಿ. ಒಂದೇ ಸತಿ ತಗೊಳ್ತೀವಿ. ಒಂದು ಸತಿ ತೊಗೊಂಡ್ರೆ 3,000 3,500 ಹಿಂಗೆ ಈ ರೀತಿ ಇಷ್ಟು ಅಮೌಂಟ್ ಆಗುತ್ತೆ. ಅದು ಎಲ್ಲ ಒಂದೇ ಸತಿ ನಮಗೆ ಮಾರೋಕ್ಕಾಗಲ್ಲ, ಒಂದೇ ಸತಿ ಹೋಗೋದು ಇಲ್ಲ. ಅದು ಕುರ್ಕುರೆ ಒಬ್ಬೊಬ್ರು ಮಕ್ಕಳು ನನ್ನ ತಗೊಳ್ತಾ ಇರ್ತಾರೆ, ಜಾಸ್ತಿ ಏನು ಯಾರೂ ತಗೊಳ್ಳಲ್ಲ. ಅದಕ್ಕೇ ಅದನ್ನು 5 ರೂಪಾಯಿನೂ ನಾವು ಹಾಕಿರೋಂಥ ಬಂಡವಾಳ ಕೊಡಿಸ್ಬೇಕಂತಂದರೆ ತುಂಬ ಕಷ್ಟ. ಅದರಲ್ಲಿ ಒಂದು ಶೀಟಲ್ಲಿ ಒಂದು ಕುರ್ಕುರೆ ಫುಲ್ ಮಾರಿದ್ರೆ 5 ರೂಪಾಯಿ ಸಿಗುತ್ತೆ ನಮಗೆ. ಅದು 5 ರೂಪಾಯಿ ಸಿಕ್ಕಿದ್ರಲ್ಲಿ ನಮ್ಮ ಮಕ್ಕಳು ಅದು ಕುರ್ಕುರೆ ತಿಂದರೆ ಅಲ್ಲೇ ಹೋಯ್ತು. ನಮ್ಮ ಮಕ್ಕಳಿಗೋಸ್ಕರನೇ ಮಾಡೋದು, ಅಂದಮೇಲೆ ತಿಂದರೂ ಪರವಾಗಿಲ್ಲ, ಆದರೆ ಊಟ ಮಾಡಲ್ಲ ಅಷ್ಟೇ ಅವರು. ಕುರ್ಕುರೆ, ಬಿಸ್ಕೆಟು, ಚಾಕ್ಲೇಟ್ ಈ ರೀತಿ ತಿಂದರೆ ಊಟ ಮಾಡಲ್ಲ. ಅದಕ್ಕೋಸ್ಕರ ಜಾಸ್ತಿ ಏನೂ ಕೊಡೋದಿಲ್ಲ. ಆ ಥರ ತಿನ್ನೋದು ಒಳ್ಳೆಯದಲ್ಲ. ಊಟ ಮಾಡಿಕೊಂಡು ಹಣ್ಣು ಹಂಪಲು ತಿಂದ್ಕೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಕೊಡೋದಿಲ್ಲ. ಅದು ಚಿಲ್ಲರೆ ಅಂಗಡಿ ವ್ಯಾಪಾರ ಪ್ರತಿಯೊಂದು ಇರಬೇಕು. ಈಗ ಹುಡುಗರು ಐಟಮ್ಮು, ಚಾಕ್ಲೇಟು, ಬಿಸ್ಕೆಟು, ಕುರ್ಕುರೆ ಈ ರೀತಿ ಎಲ್ಲ ಪ್ರತಿಯೊಂದ್ರೂ ಇಟ್ಕೊಂಡಿರಬೇಕು. ಹಾಗೆ ಮನೆಗೆ ಬೇಕಾಗಿರೋಂಥ ಐಟಮ್ಗಳು, ಹಾಗೆ ಎಣ್ಣೆ ಆಗಿರ್ಬೋದು, ಸಕ್ಕರೆ, ಮೈದಾ ಹಿಟ್ಟು, ಗೋಧಿ ಹಿಟ್ಟು, ರವೆ, ಮತ್ತು ಇವು ಸೋಪು, ಶಾಂಪು, ಪೇಸ್ಟ್ಗಳು, ಬ್ರಷ್ಗಳು, ಈ ರೀತಿ ಮನೆಗೆ ಏನು ಬೇಕು ಪ್ರತಿಯೊಂದು ಎಲ್ಲ ಥರದ ಐಟಮು ನಾವು ಚಿಲ್ಲರೆ ಅಂಗಡಿಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ವ್ಯಾಪಾರ ಅನ್ನೋದು ಆಗುತ್ತೆ. ಚೆನ್ನಾಗಿ ನಾವು ಲಾಭ ಅನ್ನೋದು ಗಳಿಸ್ಬೋದು. ನಮಗೂ ಅಂಗಡಿ ಇಟ್ಟಾಗಿಂದ ತುಂಬ ಚೆನ್ನಾಗಿ ನಮಗೂ ವ್ಯಾಪಾರ ಆಗ್ತಾಯಿದೆ. ನಾವು ಅಂಗಡಿಗೆ ಸುಮಾರು ಈಗ 6 ವರ್ಷ ಆಯಿತು. ನನ್ನ ಮಗಳು ದೊಡ್ಡವಳು ಹುಟ್ಟಿದ್ಲಲ್ಲ, ಆವಾಗ ನಾವು ಅಂಗಡಿ ಇಟ್ಟಿದ್ದು. ತುಂಬ ಚೆನ್ನಾಗಾಗಿದೆ. ಆವಾಗಿಂದಲೂ ನಮಗೆ ಒಳ್ಳೆ ಲಾಭ ಅನ್ನೋದು ಬಂದಿದೆ ಅಂಗಡೀಲಿ. ನಮಗೆ ಒಳ್ಳೆ ಚೆನ್ನಾಗಿ ಕೈ ಎತ್ತಿದೆ ವ್ಯಾಪಾರ ಅನ್ನೋದು ಹೆಂಗೆ ಅಂತಂದರೆ ಒಬ್ಬೊಬ್ಬರಿಗೆ ಕೈ ಎತ್ತುತ್ತೆ, ಒಬ್ಬೊಬ್ರಿಗೆ ಕೈ ಎತ್ತಲ್ಲ. ವ್ಯಾಪಾರ ಅನ್ನೋದು ಒಬ್ಬೊಬ್ರಿಗೆ ನಷ್ಟ ಆಗ್ಬೋದು, ಲಾಭ ಆಗ್ಬೋದು. ಆದರೆ ನಮಗೆ ತುಂಬ ಚೆನ್ನಾಗಿ ನಮ್ಮ ಮನೆಯವ್ರಿಗೆ ವ್ಯಾಪಾರ ಅನ್ನೋದು ಅವ್ರಿಗೆ ಹೇಳಿದ್ರು ಶಾಸ್ತ್ರದಲ್ಲಿ, ವ್ಯಾಪಾರ ಅನ್ನೋದು ನಿಮ್ಮ ಹೆಸರು ಬಲಕ್ಕೆ, ನಿಮ್ಮ ಇದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಮಾಡಿ ಅಂತೇಳಿ. ಹಾಗೆ ನಮ್ಮ ಅಂಗಡಿ ನೀವು ಯಾವ ಕಡೆ ಇದೆ ಬಾಗಿಲು ಅಂತೇಳಿ ನೋಡ್ಬೋದು. ಈಗ ಹನುಮನ ಬಾಗಿಲು ಅಂತ, ನಮ್ಮ ಮನೆ ಇರೋದು ಹನುಮನ ಬಾಗಿಲು. ಅದು ನಮ್ಮ ಹೆಸರು ಬಲಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಫಸ್ಟ್ ನಾವು ಅಂಗಡಿ ಮಾಡಬೇಕಾದ್ರೆ ಒಂದು ಶಾಸ್ತ್ರ ಸಂಪ್ರದಾಯ ಅನ್ನೋದಿರುತ್ತೆ. ಆ ರೀತಿ ನಾವು ಶಾಸ್ತ್ರ ಕೇಳ್ಕೊಂಬಂದಾಗ ನಮ್ಮ ಮನೆಯವ್ರ ಹೆಸರಿಗೆ ಈಗ ಹನುಮನ ಬಾಗಿಲು ಅಂತ ಬರುತ್ತಲ್ಲ,
ಆ ಕಡೆ ಆ ಫೇಸಿಗೆ ನೀವು ಅಂಗಡಿ ಅನ್ನೋದು ಮಾಡಿ ಅಂತ ಹೇಳಿದರು. ಅದನ್ನು ನಾವು ಶಾಸ್ತ್ರ ಎಲ್ಲ ಕೇಳ್ಕೊಂಬಂದು ನಾವು ಅಂಗಡಿ ಮಾಡಿದ್ದು. ಕೇಳ್ಕೊಂಬಂದಾಗ ಹನುಮನ ಬಾಗಿಲು ಬರುತ್ತಲ್ಲ ಆ ಫೇಸಲ್ಲಿ ನೀವು ಅಂಗಡಿ ಮಾಡಿ ಚೆನ್ನಾಗಿ ವ್ಯಾಪಾರ ಅನ್ನೋದು ಕೈ ಎತ್ತುತ್ತೆ. ಚೆನ್ನಾಗಿ ವ್ಯಾಪಾರ ಅನ್ನೋದು ಮಾಡೋ ಅಂಥ ಇದರಲ್ಲಿ ನಾವು ಯಾವಾಗಲೂ ಹನುಮನ ಬಾಗಿಲು ಮಾಡಬೇಕಂತೆ. ಯಾಕಂದರೆ ಹನುಮಂತ ಅಂತಂದರೆ ತುಂಬ ಶಕ್ತಿಶಾಲಿ. ಈಗ ಆಂಜನೇಯ ಅಂತಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ ಎಂಥ ಪವರ್ಫುಲ್ ಅಂತೇಳಿ. ಹನುಮನ ಭಕ್ತರು ಯಾರೆಲ್ಲ ಇದ್ದೀರಾ ಜೈ ಹನುಮಾನ್ ಅಂತೇಳಿ ಕಮೆಂಟ್ ಮಾಡಿ. ನಾವು ಆಂಜನೇಯ ಸ್ವಾಮಿ ಭಕ್ತರೇನೆ. ಅದಕ್ಕೆ ನಮ್ಮ ಮನೆಯವ್ರಿಗೆ ಈ ರೀತಿ ಮಾಡಿರಿ, ಈ ಥರ ಫೇಸಲ್ಲಿ ನೀವು ಮಾಡಿ ಅಂಗಡಿನ ಚೆನ್ನಾಗಾಗುತ್ತೆ ಅಂತ ಹೇಳಿದರು. ಅದಕ್ಕೆ ನಾವು ಆ ಥರ ಫೇಸಲ್ಲೇ ಮಾಡಿದ್ವಿ. ಎಲ್ಲ ರೆಡಿ ಮಾಡಿದ್ಮೇಲೆ ಎಲ್ಲ ಪ್ರತಿಯೊಂದು ಫಸ್ಟಿಂದಲೂ ಹಾಲು ಮೊಸರು ಹಾಗೆ ಪೆಟ್ರೋಲ್ ಇರ್ಬೋದು. ಹಳ್ಳಿ ಕಡೆ ಈಗ ಪೆಟ್ರೋಲ್ ಬೈಕ್ಗಳಿಗೆಲ್ಲ ಪೆಟ್ರೋಲ್ ತಗೊಳ್ತಾರೆ. ನಾವಲ್ಲಿ ತಗೊಂಬಂದು 10 ರೂಪಾಯಿ 20 ರೂಪಾಯಿ ಲಾಭ ಇಟ್ಕೊಂಡು ಮಾರ್ಬೋದು. ಪೆಟ್ರೋಲು, ಹಾಲು, ಮೊಸರು ಮತ್ತು ಇದು ಫೋಟೋ ಮತ್ತು ಜೆರಾಕ್ಸ್ ಇದೆಯಲ್ಲ ಅದರಲ್ಲಂತೂ ತುಂಬ ಚೆನ್ನಾಗಿ ಆದಾಯ ಇದೆ ನಮಗೆ. ಅದರಲ್ಲಿ ತುಂಬ ಚೆನ್ನಾಗಿ ಈಗ ನಮ್ಮ ಮನೆಯವ್ರ ಫೋಟೋ ಪ್ರಿಂಟ್ ಹಾಕ್ತಾರೆ ಅಂದ್ಕೊಳ್ಳಿ, ಒಂದು 60 ರೂಪಾಯಿ ತೊಗೊಳ್ತಾರೆ 8 ಫೋಟೋಕ್ಕೆ. ಹಾಗೆ ಒಂದು ಪಾಣಿ ತೆಗಿಯೋಕ್ಕೆ 30 ರೂಪಾಯಿ ತೊಗೊಳ್ತಾರೆ. ಹಳ್ಳಿ ಕಡೆ ಅಷ್ಟು ತಗೊಳ್ತಾರೆ. ಟೌನಲ್ಲಿ ಎಷ್ಟಿದೆಯೋ ಗೊತ್ತಿಲ್ಲ, ನಮ್ಮ ಮನೆಯವ್ರು ತಗೊಳ್ಳೋದು ಅಷ್ಟು 60 ರೂಪಾಯಿ ಇಲ್ಲ 50 ರೂಪಾಯಿ ಒಂದೊಂದು ಏನೋ ತಗೊಳ್ತಾರೆ. ಅದರಲ್ಲಿ ತುಂಬ ಚೆನ್ನಾಗಿದೆ. ಅದರಲ್ಲಿ ಏನು ನಮ್ಮದು ದುಡ್ಡು ಮುಗಿಯೋ ಅಂಥದ್ದು ಏನೂ ಇಲ್ಲ. ಇವಾಗ ನಾವು ಅದನ್ನು ಒಂದು ಸತಿ ಪ್ರಿಂಟ್ರ್ ತೊಗೊಂಬಂದುಬಿಟ್ರೆ, ಪ್ರಿಂಟ್ರು ಮತ್ತು ನಾವು ಕಂಪ್ಯೂಟ್ರ್ ತೊಗೊಂಬಂದುಬಿಟ್ರೆ ನಾವು ಆಗಲೆಲ್ಲ ಏನು ಬಂಡವಾಳ ಹಾಕೋ ಅಂಥದ್ದು ಏನಿರೋದಿಲ್ಲ. ಶೀಟ್ ಒಂದು ತರಬೇಕಾಗುತ್ತೆ. ಅದನ್ನೇ ಶೀಟು ಒಟ್ಟಿಗೆ ಒಂದು ನಾವು A4 ಶೀಟು ಒಂದು ಬಾಕ್ಸ್ ತೊಗೊಂಬಂದುಬಿಟ್ರೆ ಫುಲ್ಲು ಒಂದು ಬಂಡ್ಲು ತೊಗೊಂಡ್ಬಂದರೆ ತುಂಬ ದಿನ ಬರ್ತವೆ. ಅದರಲ್ಲಿ ಏನೂ ನಮಗೆ ಲಾಸೇ ಇಲ್ಲ. ಮತ್ತು ಪಾಣಿ ತೆಗಿಯೋದು, ಫೋಟೋ ಪ್ರಿಂಟ್ ಹಾಕೋದು ಈ ಥರದಲ್ಲಿ ತುಂಬ ಚೆನ್ನಾಗಿ ಆದಾಯ ಇದೆ. ಜೆರಾಕ್ಸ್ ಮಾಡೋದಾಗಿರ್ಬೋದು. ಜೆರಾಕ್ಸ್ಗೆ ಈಗ ಒಂದು 3 ರೂಪಾಯಿ ತಗೊಳ್ತಾರೆ ಇವಾಗೆಲ್ಲ ಕಡೆ. ಮೊದಲು 2 ರೂಪಾಯಿ ತಗೊಳ್ತಾ ಇದ್ವಿ. ಇವಾಗೆಲ್ಲ ಶೀಟ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ 3 ರೂಪಾಯಿ ತಗೊಳ್ತಾ ಇದ್ವಿ. ಇದು ಜೆರಾಕ್ಸು ಈ ಥರ ಎಲ್ಲ ಪ್ರತಿಯೊಂದು ಇದ್ದರೆ ಜನಗಳೆಲ್ಲ ಬರ್ತಾರೆ. ಎಲ್ಲ ಸಿಗುತ್ತಪ್ಪ ಇವ್ರ ಅಂಗಡಿಲಿ ಅಂತೇಳಿ ಬರ್ತಾರೆ. ಇನ್ನು ನಾವು ಐಟಮ್ಗಳಿಲ್ಲ, ಇನ್ನು ಕಡಿಮೆ ತೊಗೊಂಬಂದಿದ್ದೀವಿ. ಯಾಕಂದರೆ ನಮಗೆ ಕೆಲಸ ಇರೋದ್ರಿಂದ ನಮ್ಮ ಮನೆಯವ್ರಿಗೆ ಹೋಗೋಕ್ಕಾಗಲ್ಲ, ತರೋಕ್ಕಾಗಲ್ಲ. ಏನು ಬೇಕು ಮನೆಗೆ ಇವಾಗ ಇತ್ತೀಚೆಗೆ ಅಲ್ಲಿದ್ದಾಗ ಎಲ್ಲ ಪ್ರತಿಯೊಂದು ತೊಗೊಬರ್ತಿದ್ದೀವಿ. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದೀವಿ ಐಟಮು. ಆಮೇಲೆ ಎಲ್ಲ ಹೋಗ್ತಾ ಇನ್ನೂ ತಗೋಬೇಕು. ಒಂದು ದಿವಸಕ್ಕೆ ನಮ್ಮದು ಎಲ್ಲ ವ್ಯಾಪಾರ, ಜೆರಾಕ್ಸು ಮತ್ತು ಪ್ರಿಂಟ್ ಹಾಕೋದು, ಹಾಗೆ ನಮ್ಮ ಮನೆಯವರು PF ಅಪ್ಲೈ ಮಾಡೋದಾಗಿರ್ಬೋದು, ಆನ್ಲೈನ್ ಅಪ್ಲಿಕೇಶನ್ ಹಾಕೋದಾಗಿರ್ಬೋದು, ಆ ರೀತಿ ಎಲ್ಲ ಮಾಡ್ತಾರೆ. ಅದರಲ್ಲಿ ಅವ್ರಿಗೆ ಫೋನ್ ಮಾಡಿ ಅಕ್ಕಪಕ್ಕದವ್ರೆಲ್ಲ ಪರಿಚಯ ಇದ್ದಾರೆ, ಅವರೆಲ್ಲ ಫೋನ್ ಮಾಡಿ ಹೇಳ್ತಾರೆ. ಅದರಲ್ಲಿ ಒಂದು ಇದಕ್ಕೆ ಅಪ್ಲೈ ಮಾಡಿದಾಗ ಇಷ್ಟ ಅಂತ ತಗೊಳ್ತಾರೆ. ಅದ್ರಾಗೂ ಚೆನ್ನಾಗಿ ಒಳ್ಳೆ ಲಾಭ ಇದೆ. PF ಅಪ್ಲೈ ಮಾಡೋದು ಈ ರೀತಿ ಮಾಡೋದ್ರಿಂದನ ಆ ಥರ ಎಲ್ಲ ಮಾಡ್ಬೋದು. ಒಟ್ಟಿನಲ್ಲಿ ಮನೇಲಿ ಯಾರು ಓದಿ ಮನೇಲಿ ಇರ್ತೀರ, ಏನು ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮನೇಲಿ ಇರ್ತಾರಲ್ಲ ಅಂಥವರೆಲ್ಲ ಆ ರೀತಿ ಕೆಲಸಗಳೆಲ್ಲ ಮಾಡ್ಬೋದು. PF ಅಪ್ಲೈ ಮಾಡೋದಾಗಿರ್ಬೋದು, ಏನಾದ್ರೂ ನಾವು ಆನ್ಲೈನ್ಗೆ ಅರ್ಜಿ ಹಾಕೋದಾಗಿರ್ಬೋದು, ಆ ರೀತಿ ಎಲ್ಲನ ಮಾಡ್ಬೋದು. ಚೆನ್ನಾಗೇ ಈಗ ನ್ಯಾಮಿನೇಷನ್ ಮಾಡೋದಾಗಿರ್ಬೋದು. ನ್ಯಾಮಿನೇಷನ್ ಇನ್ನೊಂದು ತೊಗೊಂಬರ್ಬೇಕಂತ ಇದ್ದೀವಿ, ಅದನ್ನು ತೊಗೊಂಬಂದಿಲ್ಲ ಇನ್ನೂ ನ್ಯಾಮಿನೇಷನ್ನು. ಅದು ಪ್ರಿಂಟ್ ತೆಗಿತಾರೆ, ಆಧಾರ್ ಕಾರ್ಡ್ ಪ್ರಿಂಟ್ ತೆಗಿಯೋದಾಗಿರ್ಬೋದು, ಆ ರೀತಿ ಎಲ್ಲ ಮಾಡ್ತಾರೆ, ಪ್ರಿಂಟ್ಗಳು ತಕ್ಕೊಡೋದು ಎಲ್ಲನ. ಹಾಗೆ ಮಕ್ಳುಗಳೂ ಇವಾಗೆಲ್ಲ ಪ್ರಾಜೆಕ್ಟ್ ಕೊಟ್ಟಿರ್ತಾರಲ್ಲ, ಅವರು ತುಂಬ ಜನ ಎಲ್ಲ ಮಕ್ಕಳು ಎಲ್ಲ ತೆಗೆಸ್ಕೊಂಡು ಹೋಗ್ತಾರೆ. ಇವಾಗೆಲ್ಲ ಮೊಬೈಲಲ್ಲಿ ನೋಡಿ ತೆಗೆಸ್ಕೊಂಡು ಹೋಗಿ ಇವೆಲ್ಲ ಬರ್ಕೊಳ್ತಾರಲ್ಲ, ಪ್ರಾಜೆಕ್ಟ್ ವರ್ಕ್ಗಳೆಲ್ಲ ಮಾಡ್ತಾರಲ್ಲ, ಆ ರೀತಿ ಎಲ್ಲ ತೆಗೆಸ್ಕೊಂಡು ಹೋಗ್ತಾರೆ. ಒಂದೊಂದು ಪ್ರಿಂಟ್ ತೆಗಿಯೋಕ್ಕೆ 10 ರೂಪಾಯಿ ತಗೊಳ್ತಾರೆ. ಅದರಲ್ಲಿ ಏನು ನಮಗೆ ಲಾಸ್ ಇರಲ್ವಲ್ಲ. 1 ರೂಪಾಯಿ 50 ಪೈಸೆ ಬೀಳುತ್ತೆ ಒಂದು ಇದನ್ನು ತಗೊಂಡ್ರೆ. ಫುಲ್ ಬಂಡ್ಲು ತೊಗೊಂಡಿರ್ತೀವಲ್ಲ A4 ಶೀಟ್ ಕಡಿಮೆ ಬೀಳುತ್ತೆ. ಉಳಿದಿರೋದೆಲ್ಲ ಲಾಭ. ಇನ್ನು ಇದೆಲ್ಲನ ಮನೆಗೆ ತೊಗೊಂಬಂದಿರೋದ್ರೆ ಅದರಲ್ಲಿ ಅಷ್ಟು ಲಾಭ ಪಡ್ಕೊಳ್ಳೋಕ್ಕಾಗಲ್ಲ, ಅಲ್ಪ ಸ್ವಲ್ಪ ಬರುತ್ತೆ. ಇದು ಮಾಡೋದ್ರಿಂದ ಸ್ವಲ್ಪ ನಮಗೆ ಚೆನ್ನಾಗಿ ಜೆರಾಕ್ಸು ಈ ರೀತಿ ಎಲ್ಲ ಮಾಡೋದ್ರಿಂದ ಚೆನ್ನಾಗಿ ಒಳ್ಳೆ ಲಾಭ ಬರುತ್ತೆ. ನಮ್ಮ ಅಂಗಡಿ ವ್ಯಾಪಾರ ದಿವಸಕ್ಕೆ ಎಷ್ಟಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. 4,000, 3,000, 4,000 ಆಗುತ್ತೆ. 3ರಿಂದ 4,000 ದಿನ ಆಗುತ್ತೆ. ಅದರಲ್ಲಿ ನಮಗೆ 1,000 ಆಗುತ್ತೆ. ನಾವು ಒಂದು 500 ರೂಪಾಯಿ ಅಂತ ಹೇಳಿ ದಿನಾನ ಪಿಗ್ನಿ ಕಟ್ತೀವಿ. ಹಿಂಗೆ ಬಂದು ಅಂಗಡಿ ಹತ್ರ ಕಟ್ಟಿಸ್ಕೊಂಡು ಹೋಗ್ತಾರೆ. 500 ರೂಪಾಯಿ ಅಂತ ಇಟ್ಟಿರ್ತೀವಿ. ಇನ್ನೂ 500 ರೂಪಾಯಿ ನಮ್ಮ ಮನೆಯಲ್ಲೇ ಇಟ್ಕೊತೀವಿ. 1,000, 1,500 ಲಾಭ ಅನ್ನೋದು ನೋಡ್ತೀವಿ. ತಿಂಗಳಿಗೆ ಹೆಂಗಲ್ಲ ಅಂದರೆ ಒಂದು 35ರಿಂದ 40,000 ಅನ್ನೋದು ನಾವು ಅಂಗಡಿಯಲ್ಲಿ ದುಡ್ಕೋಬೋದು. ನಾವು ಅಷ್ಟು ದುಡ್ಕೊತೀವಿ. ಚೆನ್ನಾಗಾಗುತ್ತೆ, ಒಳ್ಳೆ ಲಾಭ ಇರುತ್ತೆ. ಅಂದರೆ ಪ್ರತಿಯೊಂದು ಎಲ್ಲ ಥರದ ಐಟಮ್ಮು ಅದು ಜಾಸ್ತಿ ತೊಗೊಂಬರ್ಬೇಕು. ಈಗೆಲ್ಲ ಚಿಲ್ಗಟ್ಟಲೆ ತೊಗೊಂಬಂದರೆ ಮಾತ್ರ ನಮಗೆ ಚೆನ್ನಾಗಿ ದುಡ್ಡು ಅನ್ನೋದು ಉಳಿತೈತೆ. ಈಗ ಕಡಲೆ ಹಿಟ್ಟಿನ ಚೀಲ ಫುಲ್ಲು ತೊಗೊಂಬಂದರೆ ಮಾತ್ರ ನಮಗೆ
ಒಳ್ಳೆ ಲಾಭ ಅನ್ನೋದು ಬರುತ್ತೆ. ಒಂದೆರಡು ಪ್ಯಾಕೆಟಿಂದ ಉಳಿತೈತೆ, ಒಂದು 80 ರೂಪಾಯಿ 100 ರೂಪಾಯಿ ನಮಗೆ ಒಂದು ಲಾಭ ಬರುತ್ತೆ. ಒಂದು ಚೀಲ ಕಡಲೆ ಹಿಟ್ಟಿನ ಬ್ಯಾಗ್ ಅಂತ ಬರುತ್ತೆ ಇಷ್ಟು, ಅದರಲ್ಲಿ ಒಂದು 35ರಿಂದ 40 ಪೀಸ್ ಇರ್ತವೇನೋ, ಅಷ್ಟು ತೊಗೊಂಬಂದರೆ ಮಾತ್ರ ನಮಗೆ ಒಂದೆರಡು ಪೀಸಿಂದ ಉಳಿತೈತೆ. ನಾವು ಏನಾದರೂ 5-10 ಪ್ಯಾಕೆಟು ಹಿಂಗೆಲ್ಲ ತೊಗೊಂಬಂದರೆ ಅದರಲ್ಲಿ ಏನು ಉಳಿಯಲ್ಲ, 2-3 ರೂಪಾಯಿ ಬರುತ್ತೆ. ಅದರಲ್ಲಿ ಒಬ್ಬೊಬ್ಬರು 2 ರೂಪಾಯಿ ಕಡಿಮೆ ಕೊಡ್ತಾರೆ, ಈ ರೀತಿ ಆಗುತ್ತೆ. ಅದಕ್ಕೇ ಇವತ್ತು ಸಕ್ಕರೆನೇ ಆಗಿರ್ಬೋದು, ನಾವು 5-5 kg ಸಕ್ಕರೆ ತೊಗೊಂಬಂದು ಮಾರ್ತೀವಿ ಅಂತಂದರೆ ಆಗಲ್ಲ. ಅದರಲ್ಲಿ ಜಾಸ್ತಿ ತೊಗೊಂಬರ್ಬೇಕು, ಜಾಸ್ತಿ ಐಟಮ್ ತೊಗೊಂಬಂದು ಚೆನ್ನಾಗಿ ಬಂಡವಾಳ ಹಾಕಿದ್ರೆ ಬಂಡವಾಳನ ತೆಗಿಬೋದು. ಚೆನ್ನಾಗಿ ಹಾಕ್ಬೇಕು ಬಂಡವಾಳನ. ಚಿಲ್ಲರೆ ಅಂಗಡಿ ವ್ಯಾಪಾರ ಅಂತಂದರೆ ಪ್ರತಿಯೊಂದು ಎಲ್ಲ ಐಟಮ್ನಿಗೂ ನಾವು ಚೆನ್ನಾಗಿ ಬಂಡವಾಳ ಹಾಕಿ ಚೆನ್ನಾಗಿ ಬಂಡವಾಳ ಅನ್ನೋದು ತಗೋಬೋದು. ಒಳ್ಳೆ ಲಾಭ ಇದೆ. ನಾವು ಅಂಗಡಿ ಹಾಕ್ದಾಗಿಂದಲೂ ನಮಗೆ ಚೆನ್ನಾಗಿ ಒಳ್ಳೆ ಲಾಭ ಅನ್ನೋದು ಸಿಕ್ತು. ನಮಗೆ ವರ್ಷಕ್ಕೆ ಹೆಂಗಲ್ಲ ಅಂದರೂ ಒಂದು ನಾವು ಪಿಕ್ನಿಕ್ ಕಟ್ತೀವಲ್ಲ, ಅದನ್ನು ಬಿಡಿಸೇ ಇರಲಿಲ್ಲ. ಒಂದು ಸತಿ 1-2 ಲಕ್ಷ ಆಗಿತ್ತು. ಒಟ್ಟಿನಲ್ಲಿ ಟೋಟಲ್ಲು ಒಂದು 9ರಿಂದ 10 ಲಕ್ಷ ದುಡ್ಡು ನಾವು ಅಂಗಡಿ ಇಟ್ಟಾಗಿಂದಲೂ 9ರಿಂದ 10 ಲಕ್ಷ 6-7 ವರ್ಷಕ್ಕೆ ದುಡ್ಕೊಂಡಿದ್ದೀವಿ. ಇಷ್ಟು ನಮ್ಮ ಆದಾಯ ನಾವೆಲ್ಲ ಲೆಕ್ಕ ಹಾಕಿ ಇಷ್ಟು ಉಳಿಸಿದ್ದೀವಿ ಅಂತೇಳಿ ನಾನು ನಮ್ಮ ಮನೆಯವರೆಲ್ಲ ಲೆಕ್ಕ ಹಾಕಿ ನಾನು ನಿಮಗೆ ತಿಳಿಸ್ದೆ. ನಾನು ವಿಡಿಯೋದಲ್ಲೇ ಹೇಳ್ಬೇಕಾಗಿತ್ತು, ನಿಮಗೆ ಹೇಳೋಕ್ಕಾಗಲಿಲ್ಲ. ಯಾಕಂತಂದರೆ ನಾನು ಅದೆಲ್ಲ ಲೆಕ್ಕ ಮಾಡಿರಲಿಲ್ಲ. ನಮ್ಮ ಮನೆಯವ್ರ ಮತ್ತೆ ಎಲ್ಲ ಲೆಕ್ಕ ಹಾಕಿ ನಾವು ಎಷ್ಟು ವರ್ಷ ಎಷ್ಟು ಕುಡುಕಿದ್ವಿ ಎಲ್ಲ ಚೀಟಿ ಬರೆದಿಟ್ಟಿದ್ವಿ. ಈಗ ಪಿಕ್ನಿಕ್ ಕಟ್ತೀವಲ್ಲ ನಾವು, ಅದರಲ್ಲೆಲ್ಲ ನಾವು ಬರೆದಿಟ್ಟಿದ್ವಿ. ಎಲ್ಲ ಲೆಕ್ಕ ಹಾಕಿದಾಗ 9ರಿಂದ 10 ಲಕ್ಷ ದುಡ್ಡು ಅನ್ನೋದು ಆದಾಯ ಅನ್ನೋದು ನೋಡಿದ್ದೀವಿ ಚಿಲ್ಲರೆ ಅಂಗಡೀಲಿ. ಅದರಲ್ಲಿ ಆರಾಮಾಗಿ ಮಾಡ್ಬೋದು. ಯಾರಾದರೂ ಮನೆ ಹತ್ರ ಇರ್ತಾರಲ್ಲ, ಮಾಡ್ಬೋದು ಈ ರೀತಿ ಎಲ್ಲ ಬಂಡವಾಳ ಹಾಕಿ ತೊಗೊಂಬಂದು ಚೆನ್ನಾಗಿ ಬಂಡವಾಳ ಹಾಕಿ ಚೆನ್ನಾಗಿ ಮಾಡಬೇಕು. ಚೆನ್ನಾಗಿ ಮಾಡಿದ್ರೇ ಒಳ್ಳೆ ಲಾಭ ಅನ್ನೋದು ಪಡ್ಕೋಬೋದು. ಇವಾಗ ಏನು ಕೆಲಸ ಮಾಡೋಕ್ಕಾಗಲ್ಲ, ಮನೆ ಹತ್ರನೇ ಇಟ್ಕೊಂಡು ಹಿಂಗೇನಾದರೂ ಮಾಡ್ಬೋದು. ಈಗ ಮಕ್ಕಳು ಇರ್ತಾರೆ, ಈಗ ನಮ್ಮ ಮನೇಲಿ ನಮ್ಮ ಮಕ್ಕಳಿದ್ದಾರೆ, ಎಲ್ಲೋ ಅವ್ರನ್ನೆಲ್ಲ ಬಿಟ್ಟು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಹುಷಾರಿರಲ್ಲ ಅಂಥವರು ಈ ರೀತಿ ಚಿಲ್ಲರೆ ಅಂಗಡಿ ಅನ್ನೋ ವ್ಯಾಪಾರ ಅನ್ನೋದು ಮಾಡ್ಬೋದು. ಅದರಲ್ಲಿ ಆದಾಯನೂ ಇದೆ, ನಷ್ಟ ಇದೆ. ಆದರೆ ಅದು ಒಬ್ಬೊಬ್ಬರಿಗೆ ಕೈ ಎತ್ತುತ್ತೆ, ಕೈ ಎತ್ತಲ್ಲ ವ್ಯಾಪಾರ ಅನ್ನೋದು. ನಮಗೇನೋ ತುಂಬ ಚೆನ್ನಾಗಿ ಆಗಿ ಬಂದಿದೆ ವ್ಯಾಪಾರ ಅನ್ನೋದು. ನಮ್ಮ ಮನೆಯವ್ರಿಗೆ ತುಂಬ ಚೆನ್ನಾಗಿ ಆಗಿ ಬರುತ್ತೆ ಅಂತ ಮುಂಚೆಗೆ ಹೇಳಿದರು. ನಾವು ಎಲ್ಲ ಶಾಸ್ತ್ರ ಕೇಳ್ಕೊಂಬಂದು ಮಾಡಿದ್ವಲ್ಲ, ತುಂಬ ಚೆನ್ನಾಗಿ ಆಗುತ್ತೆ ಅಂತ ಹೇಳಿದರು. ವ್ಯಾಪಾರ ಅನ್ನೋದು ಚೆನ್ನಾಗಿ ಕೈ ಎತ್ತಿದೆ ನಮಗೆ. ಅದು ನೋಡಿ, ನೀವು ಹೇಳಿದ್ರಿ ನಾವು ಮಾಡಿಬಿಟ್ವಿ ಅಂತೇಳಿ ಕೆಲವರೆಲ್ಲ ನಮಗೆ ಒಬ್ಬೊಬ್ಬರು ಇದ್ದಾರೆ ಅಂಗಡಿ ಹಾಕಿ ಅವ್ರಿಗೂ ವ್ಯಾಪಾರ ಆಗೋದಿಲ್ಲ ಅಂಥೇಳಿ ಅಂಗಡಿ ತೆಗ್ದವರು ಇದ್ದಾರೆ. ಆದರೆ ಅದು ಹಿಂಗೆ ಅಂತಂದರೆ ವ್ಯಾಪಾರ ಹೇಳೋಕ್ಕಾಗಲ್ಲ, ಮುಂದ್ಲದ್ದು ಯಾರೂ ಕಂಡಿಲ್ಲ. ಈಗ ಯಾವುದೇ ಆಗಲಿ ಪ್ರಯತ್ನ ಅನ್ನೋದು ನಾವು ಮಾಡಬೇಕು. ಪ್ರಯತ್ನ ಅನ್ನೋದು ಮಾಡಿದಾಗ್ಲೇ ಅದು ಸಕ್ಸಸ್ ಅನ್ನೋದು ಕಾಣೋಕ್ಕಾಗೋದು. ಆಗುತ್ತೋ ಬಿಡುತ್ತೋ ಅಂತೇಳಿ ಯಾವತ್ತೂ ಅನುಮಾನದ ಮನಸ್ಸಿಂದ ಯಾವತ್ತೂ ಮಾಡಬಾರ್ದು. ಆಗುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇಟ್ಕೊಂಡು ನಾವು ಕಷ್ಟಪಟ್ಟು ಐಟಮ್ ತೊಗೊಬರೋದು ತುಂಬ ಕಷ್ಟ. ಬಿಡು ತೊಗೊಂಬರ್ತಾರೆ ಆರಾಮಾಗಿ ಮಾಡ್ಬೋದು ಅಂತ ಅನ್ಕೋಬೋದು. ಆದರೆ ಇದು ಐಟಮ್ ಎಲ್ಲ ತೊಗೊಂಬರೋದು ತುಂಬ ಕಷ್ಟ. ಯಾವ್ಯಾವ ಐಟಮ್ ಎಲ್ಲೆಲ್ಲಿ ಸಿಗುತ್ತೆ ಏನು ಎಲ್ಲ ಕಡೆ ಓಡಾಡಿಕೊಂಡು ತೊಗೊಂಬರ್ಬೇಕಂತಂದರೆ ತುಂಬ ಕಷ್ಟ. ಐಟಮ್ಗಳೆಲ್ಲ ಗಾಡಿ ಇದ್ದರೆ ತೊಗೊಂಬರ್ಬೋದು. ಗಾಡೀಲಿ ಹಂಗೆ ತುಂಬ ರಿಸ್ಕ್ ಆಗುತ್ತೆ. ಒಂದು ಸತಿ ತೊಗೊಂಬಂದರೆ ನಾವು ಒಂದು 15ರಿಂದ 20 ಸಾವಿರ ರೂಪಾಯಿ ರೇಷನ್ ತೊಗೊಬರ್ತೀವಿ. ಅದರಲ್ಲಿ ನಮ್ಮ ಮನೆಯವರು ಮುಂದೆಗಡೆ ಹಿಂದೆಗಡೆ ಚೀಲ ಎಲ್ಲ ಇಟ್ಕೊಂಡು ತರೋದು ತುಂಬ ಕಷ್ಟ. ಅಲ್ಲಿ ಮತ್ತೆ ತಿರ್ಗಾ ಒಂದೇ ಹತ್ರ ಎಲ್ಲ ಸಿಗಲಿಲ್ಲ ಅಂತಂದರೆ ಬೇರೆ ಬೇರೆ ಕಡೆ ತೊಗೊಂಬರ್ಬೇಕು. ಬೇರೆ ಬೇರೆ ಕಡೆ ತೊಗೊಂಬಂದು ಅದೆಲ್ಲನ ಎತ್ಕೊಂಬಂದು ಅದೆಲ್ಲ ಚೀಲಗಳೆಲ್ಲ ಎತ್ಕೊಂಡು ತರೋದು ತುಂಬ ಕಷ್ಟ. ಐಟಮ್ಗಳೆಲ್ಲನ ಬಿಡು ತೊಗೊಂಬಂದು ಆರಾಮಾಗಿ ಮಾರಿ ದುಡ್ಡು ಮಾಡ್ಕೋಬೋದು ಅಂತ ಅನ್ಕೋಬೋದು. ಆದರೆ ಅದು ಐಟಮ್ ತೊಗೊಂಬರೋದು ಅಲ್ಲಿ ಎಲ್ಲ ಓಡಾಡಿಕೊಂಡು ಎಲ್ಲಿ ಕಡಿಮೆ ಸಿಗುತ್ತೆ ಎಲ್ಲ ನೋಡಿಕೊಂಡು ನಾವೀಗ 1 ರೂಪಾಯಿ ಯಾವುದ್ರಲ್ಲೇ ಆಗಲಿ 1 ರೂಪಾಯಿ ಲಾಭ ಬರಲಿ ಅಂತ ತಾನೇ ನಾವು ಕಷ್ಟಪಡೋದು. ಅದಕ್ಕೋಸ್ಕರ ಎಲ್ಲೆಲ್ಲಿ ಕಡಿಮೆ ಸಿಗುತ್ತೆ ಅಂತ ನಾವು ಐಟಮ್ ಎಲ್ಲ ನೋಡಿಕೊಂಡು ತೊಗೊಂಬರ್ಬೇಕು. ಇದು ವ್ಯಾಪಾರ ಮಾಡೋ ಅಂಥವ್ರಿಗೆ ಒಳ್ಳೆ ಟಿಪ್ಸ್ ಅಂತ ಅಂದ್ಕೊತೀನಿ. ನಾವು ಮಾಡಿದ್ದೀವಿ. ಈಗ ಒಬ್ಬೊಬ್ಬರು ಕೆಲವೊಬ್ಬರು ನಮ್ಗೆ ಆಗಿಲ್ಲ ವ್ಯಾಪಾರ ಅನ್ನೋದು, ನಾವು ಈ ರೀತಿ ತೆಗೆದ್ವಿ ನಮ್ಗೆ ಆಗಲೇ ಇಲ್ಲ ಅಂತಾರೆ. ಅದು ಹೇಳೋಕ್ಕಾಗಲ್ವಲ್ಲ ಮುಂದೆ ಹೆಂಗೆ ಅಂತ, ಯಾರು ಒಂದು ಕ್ಷಣದ್ದೂ ಹೇಳೋಕ್ಕಾಗಲ್ಲ ಹಿಂಗೆ ಆಗುತ್ತೆ ಮುಂದೆ ಅಂತ. ಹಿಂದ್ಲದ್ದು 1000 ವರ್ಷದ್ದೆಲ್ಲ ಹೇಳ್ಬೋದು, 1000 ವರ್ಷದ್ದೆಲ್ಲ ಕತೆಗಳನ್ನೆಲ್ಲ ಹೇಳ್ಬೋದು. ಮುಂದ್ಲದ್ದು ಯಾರು 5 ನಿಮಿಷದ ಕತೆನೂ ಹೇಳೋಕ್ಕಾಗಲ್ಲ ಮುಂದೆ ಏನಾಗುತ್ತೆ ಅಂತ ಹೇಳಿ. ಏನೋ ಶಾಸ್ತ್ರ ಸಂಪ್ರದಾಯ ಅನ್ನೋದು ಈ ರೀತಿ ನಂಬಿಕೊಂಡು ನಂಬಿಕೆ ಮೇಲೆ ಈ ಪ್ರಪಂಚ ಇದೆ. ಅದನ್ನು ನಾವು ಮನಸ್ಸು ಮಾಡಿ ಕಷ್ಟಪಟ್ಟು ಮಾಡಬೇಕು. ಚೆನ್ನಾಗಿದೆ ವ್ಯಾಪಾರ ಅನ್ನೋದು ಮಾಡ್ಕೊಂಡು ಹೋದರೆ. ಈಗ ಟೌನ್ಗಳಲ್ಲಿ ಚೆನ್ನಾಗಾಗುತ್ತೆ, ಯಾಕಂದರೆ ಅಲ್ಲಿ ಎಲ್ಲ ಬರ್ತಾ ಇರ್ತಾರೆ, ಬೇರೆ ಬೇರೆ ಕಡೆಯಿಂದ ಜನ ಬರ್ತಿರ್ತಾರೆ. ಅಲ್ಲಿ ಕಣ್ಣಿಗೆ ಕಾಣಲಿಲ್ಲ ಅಂತ ಜನ ಬಂದಾಗ ಎಲ್ಲ ಕ್ಯಾಶ್ ಕೊಟ್ಟು ತಗೊಂಡು ಹೋಗ್ತಾರೆ. ಹಳ್ಳಿಗಳಲ್ಲಿ ಹೆಂಗಂತಂದರೆ ಸಾಲ
ಸ್ವಲ್ಪ ಸಾಲ ಕೊಡಬೇಕಾಗುತ್ತೆ. ಸಾಲ ಕೊಟ್ಟಾಗ ಬೇಗ ಕೊಡಲ್ಲ, ಅನುಸರಿಸ್ಕೊಂಡು ಸ್ವಲ್ಪ ದಿನ ಕೊಡಬೇಕು. ಸಾಲ ಕೊಟ್ರೇ ವ್ಯಾಪಾರ. 1,000-2,000 ಗಂಟೆನ ಒಬ್ಬೊಬ್ರು ತಗೊಂಡು ಹೋಗ್ತಾರೆ. ಸಾಲ ಕೊಡಲಿಲ್ಲ ಅಂತಂದರೆ ಅಂಗಡಿಲಿ ವ್ಯಾಪಾರ ಆಗಲ್ಲ. ಸಾಲ ಕೊಡಬೇಕು, ಸಾಲ ಕೊಟ್ಟು ತಗೋಬೇಕು. ನೋಡೋದಲ್ಲ ಫ್ರೆಂಡ್ಸ್, ನಮ್ಮ ಅಂಗಡಿಲಿ ಟೋಟಲ್ಲು ಒಂದು ದಿವಸಕ್ಕೆ 3,000-4,000 ಅನ್ನೋದು ವ್ಯಾಪಾರ ಆಗುತ್ತೆ. ತಿಂಗಳಿಗೆ 35,000-40,000 ಅನ್ನೋದು ನಾವು ಅಂಗಡಿಲಿ ಆದಾಯ ಅನ್ನೋದು ಕಾಣ್ತೀವಿ. ತುಂಬ ಜನದ ಕ್ವಶನ್ನು, ನೀವು ಅಂಗಡಿ ವಿಡಿಯೋಸ್ ಹಾಕ್ತೀರಾ, ಎಷ್ಟು ವ್ಯಾಪಾರ ಆಗುತ್ತೆ, ಎಷ್ಟು ಲಾಭ ಬರುತ್ತೆ ಹೇಳಿ ನಮಗೂ ಅಂತೇಳಿ ಕೇಳ್ತಿದ್ರಲ್ಲ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಮುಚ್ಚು ಮರೆ ಇಟ್ಕೊಳ್ದಂಗೆ ನಾನು ಇವತ್ತು ಎಲ್ಲ ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಕೇಳ್ತಾ ಇರ್ತೀರಾ, ಎಲ್ಲರಿಗೂ ಅನ್ನೋದು ಕ್ಯೂರಿಯಾಸಿಟಿ ಅನ್ನೋದಿರುತ್ತೆ. ಈಗ ನಾವು ಮಾಡಿದ್ವಿ ಅಂತೇಳಿ ಇನ್ನೊಬ್ರು ಮಾಡಿದ್ರೇ ಅದಾಗಲ್ಲ. ನಮಗಾಗುತ್ತೆ, ಅವ್ರಿಗಾಗುತ್ತೆ. ಆ ರೀತಿ ಆ ಥರ ವ್ಯಾಪಾರ ಅನ್ನೋದು ಹೆಂಗೆ ಅಂತಂದರೆ ಅದು ಇಷ್ಟು ಒಬ್ಬರಿಗೆ ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಆ ರೀತಿಯಲ್ಲ ವ್ಯಾಪಾರ ಅನ್ನೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಯಾವುದೇ ಮುಚ್ಚು ಮರೆ ಇಟ್ಕೊಳ್ದಂಗೆ, ನಾನೇನೂ ನಿಮ್ಮ ಹತ್ರ ಮುಚ್ಚಿಡ್ದಂಗೆ ನಾನು ಈ ವಿಡಿಯೋದಲ್ಲಿ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ವ್ಯಾಪಾರಸ್ಥರಿದ್ರೆ, ಅಂಗಡಿ ಎಲ್ಲ ಮಾಡ್ತಾ ಇರೋವಂಥವ್ರು ಯಾರಾದರೂ ಇದ್ದರೆ, ಎಲ್ಲ ವ್ಯಾಪಾರ ಮಾಡೋ ಅಂಥವ್ರಿಗೆ ಗೊತ್ತಿರುತ್ತೆ ವ್ಯಾಪಾರದ ಬಗ್ಗೆ ಹೇಗೆ ಅಂತೇಳಿ. ಅಂಥವ್ರು ಯಾರಾದ್ರೂ ಏನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ, ನೀವೆಲ್ಲ ಏನೇನು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಯಾವ ರೀತಿ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಆದಷ್ಟು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ತಪ್ಪದೆ ಒಂದು ಲೈಕ್ ಮಾಡಿ ಹೋಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬಾಯ್ ಬಾಯ್, ಸಿ ಯು.